ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಆ್ಯಕ್ಷನ್ ಕ್ಯಾಮ್ರಾ ರಿವ್ಯೂ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಗೋಸ್ಕರ ಪರ್ಚೇಸ್ ಮಾಡಿರೋದು, ಮೋಟೋ ಬ್ಲಾಗಿಂಗೋಸ್ಕರ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಹೆಂಗಿದೆ ಅಂತ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಮತ್ತು ನೀವೇ ನೋಡಿ, ಮತ್ತು ಎಷ್ಟಾಯಿತು ಪ್ರೈಸು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ನಾನು DJ ಆಗಿರೋದು ಮಾಡಿರೋದು ಆ್ಯಕ್ಷನ್ ಕ್ಯಾಮರಾ MRP ಇದ್ರದ್ದು 25,990 ಇದೆ. ನನಗೆ ಇದು ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಸೇಲಲ್ಲಿ 13,900 ಸಿಕ್ತು. ಇದ್ರ ಜೊತೆ ನಾನು ಇದು ಕೋಂಬೋ ಸಿಂಗಲ್ ಡಿಸ್ಪ್ಲೇ. ಇದ್ರ ಜೊತೆ ನನಗೆ ಬೇರೆ ಏನು ಬುಕ್ ಮಾಡಿದ್ದೀನಿ, ಒಂದು ಮೈಕ್ ಬುಕ್ ಮಾಡಿದ್ದೀನಿ. ಇದು ಆಲ್ಮೋಸ್ಟು 250 ಸಿಕ್ತು ಅನಿಸುತ್ತೆ. ಆಮೇಲೆ ಇನ್ನೊಂದು ವಿಂಡ್ ನಾಯ್ಸ್ ರಿಡಕ್ಷನ್ನು, ಇದ್ರದ್ದು MRP 999 ಇದೆ. ಆದರೆ ನನಗಿದು ಸಿಕ್ಕಿರೋದು ಮೋಸ್ಟ್ಲಿ 200 ಅನಿಸುತ್ತೆ. ಇದ್ರದ್ದು MRP ಮೈಕಿದು 1,199 ಇದೆ. ಇದು 250ಗೆ ಸಿಕ್ತು ಗ್ರೇಟ್ ಇಂಡಿಯನ್ ಸೇಲಲ್ಲಿ. ಆಮೇಲೆ ಇದರಲ್ಲಿ ಏನೆಲ್ಲ ಇದೆ ನೋಡೋಣ. ಓಪನ್ ಮಾಡ್ತೀನಿ, ಅನ್ಬಾಕ್ಸ್ ಮಾಡಿ. ಎಲ್ಲ ಕೀಯಲ್ಲಿ ಓಪನ್ ಆಗಲ್ಲ, ಇದು ಬ್ಲೇಡಲ್ಲಿ ಮಾಡ್ತೀನಿ. ಇದು DJI ಆ್ಯಕ್ಷನ್ 2 ಪವರ್ ಕೋಂಬೋ. 128 GB ಇನ್ಬಿಲ್ಟ್ ಇರುತ್ತೆ ಮೋಸ್ಟ್ಲಿ ಮೆಮೊರಿ. ಇದರಲ್ಲಿ ನೆಕ್ ಬ್ಯಾಂಡ್ ಸಹಿತ ಬರುತ್ತೆ, ನೆಕ್ಕಲ್ಲಿ ಹಾಕ್ಕೊಳ್ಳಿಕ್ಕೂ ಬರುತ್ತೆ. ಮತ್ತೇನಿದೆ, ಈ ಥರ ಪ್ರೊಟೆಕ್ಟಿವ್ ಕೇಸು ಇದೆ ಅನಿಸುತ್ತೆ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದರಲ್ಲಿ ಒಂದು ಪವರ್ ಕೇಬಲ್ ಬೇರೆ ಇದೆ, ಮ್ಯಾಗ್ನೆಟಿಕ್ ಹ್ಯಾಂಡ್ಲ್ ಬಾರ್ ಇದೆ, ಹೆಡ್ ಬ್ಯಾಂಡ್ ಇದೆ, ಮತ್ತು ಮ್ಯಾಗ್ನೆಟಿಕ್ ಅಡಾಪ್ಟರ್ ಮೌಂಟ್ ಇದೆ, ಮತ್ತು ಪ್ರೊಟೆಕ್ಟಿವ್ ಕೇಸು, ಮತ್ತೊಂದು ನೆಕ್ಕಿಗೆ ಹಾಕ್ಕೊಳ್ಳೋದು ನೆಕ್ ಪ್ರೊಟೆಕ್ಟಿವ್ ಕೇಸ್ ಒಂಥರ ಇದೆ. ಮತ್ತೇನೆಲ್ಲ ಇದೆ ನೋಡೋಣ, ಓಪನ್ ಮಾಡಿ. ಓಕೆ, ಓಪನ್ ಆಯಿತು. ನಾನು ಅಡಿಗಡೆ ಸೀಲ್ ಅಂದ್ಕೊಂಡೆ. ಈ ಥರ 2 ಬಾಕ್ಸ್ ಬರುತ್ತೆ ಒಳಗಡೆ. ಇನ್ನೊಂದು DJI ಆ್ಯಕ್ಷನ್ 2. ಫಸ್ಟು ಆಕ್ಸೆಸರೀಸ್ ಓಪನ್ ಮಾಡೋಣ. ಈ ಥರ ಇದೆ, ಕಾಣಿಸ್ತಿದ್ದಿಲ್ಲ? ಈ ಥರ ಮ್ಯಾಗ್ನೆಟಿಕ್ ಬರುತ್ತೆ. ಮತ್ತಿನ್ನೊಂದು ಅಡಾಪ್ಟರ್ ಮೌಂಟ್ ಅನಿಸುತ್ತೆ ಮ್ಯಾಗ್ನೆಟಿಕ್. ಅದೊಂದು ಬಳ್ಳಿ ಬರ್ತಿದೆಯಲ್ಲ, ಈ ಥರ ಇದೆ. ಓಕೆ, ಈ ಥರ ಬರುತ್ತೆ. ಏನೋ ಸ್ಟಿಕ್ಕರ್ ಬೇರೆ ಇದೆ. ಓಕೆ, ಈ ಥರ ಇದು ಅಡ್ಜಸ್ಟ್ಮೆಂಟು. ಎಷ್ಟು ಬೇಕಾದರೆ ಟೈಟ್ ಮಾಡ್ಬೋದು, ಲೂಸ್ ಬೇಕಾದರೂ ಮಾಡ್ಕೊಳ್ಬೋದು. ಮತ್ತು ಇದರಲ್ಲ ಏನಿದೆ, ಚಾರ್ಜಿಂಗ್ ಕೇಬಲ್ಲು, ಡೇಟಾ ಕೇಬಲ್ಲು C ಟೈಪಲ್ಲಿದೆ. ಮತ್ತು ಇದೇನು ಹೆಡ್ ಮೌಂಟ್ ಅನಿಸುತ್ತೆ. ಹೆಡ್ ಮೌಂಟ್, ಹೌದು, ಇದು ಹೆಡ್ ಮೌಂಟು. ನೋಡೋಣ. ಇದು ಹೆಡ್ ಮೌಂಟು. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ನಮಗೆ ಹೆಡ್ಡಿಗೆ ತಕ್ಕಂಗೆ. ಮತ್ತೇನಿದೆ ನೋಡೋಣ. ಆಮೇಲೆ ಇದು ಆಯಿತು. ಇದು ಮೋಸ್ಟ್ಲಿ ಇದು ಮೋಟೋ ಬ್ಲಾಗಿಂಗ್ ಮಾಡಲಿಕ್ಕೆ, ಹೆಲ್ಮೆಟಿಗೆ ಫಿಟ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಮೌಂಟ್ ಅನಿಸುತ್ತೆ. ಹೌದು, ಲಾಕ್ ಬೇರೆ ಇದೆ. ಇದು ಕ್ವಾಲಿಟಿನೂ ಚೆನ್ನಾಗಿದೆ, ಮೆಟಲಲ್ಲಿ ಬರುತ್ತೆ. ಇದು ಚೆನ್ನಾಗಿದೆ. ಮತ್ತೇನು ಎಕ್ಸಸರೀಸ್ ಇದೆ, ಮತ್ತೇನಿಲ್ಲ ಇದರಲ್ಲಿ. ಇವಾಗ ಮೇನ್ ಕ್ಯಾಮರಾನ ಓಪನ್ ಮಾಡೋಣ. DJI ಮಿಮೋ ಆ್ಯಪ್.
ಇದರೊಳಗೆ ಇದು ಪ್ರೊಟೆಕ್ಟಿವ್ ಕೇಸು. ಪ್ರೊಟೆಕ್ಟಿವ್ ಕೇಸ್ ಮತ್ತು ಅದ್ರ ಜೊತೆನೇ ಪವರ್ ಮಾಡ್ಯೂಲ್ ಬೇರೆ ಇದೆ. ಓಕೆ, ಇದು ಮ್ಯಾಗ್ನೆಟಿಕ್ಕೆ, ಮೋಸ್ಟ್ಲಿ ಇದನ್ನ ಪ್ರಾಡಕ್ಟಿಗೆ ಅನಿಸುತ್ತೆ ಇದು. ಓಕೆ, ಹಾಕೋಣ ನೋಡೋಣ. ಇದು ಓಕೆ, ಇದು ಬ್ಯಾಟ್ರಿ ಥರ, ಎಕ್ಸ್ಟ್ರಾ ಬ್ಯಾಟ್ರಿ. ಇದರಲ್ಲಿ ಡಿಸ್ಪ್ಲೇ ಏನು ಬರಲ್ಲ. ಇದರಲ್ಲಿ ಇನ್ನೊಂದು ಬರುತ್ತೆ, ಡಬಲ್ ಡಿಸ್ಪ್ಲೇ ತೊಗೊಂಡ್ರೆ ಇದರಲ್ಲೂ ಡಿಸ್ಪ್ಲೇ ಬರುತ್ತೆ, ಒಂದು ಡಿಸ್ಪ್ಲೇ. ಇಲ್ಲಿ SD ಕಾರ್ಡ್ ಹಾಕಲಿಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ, ಮತ್ತು ಇದು ಚಾರ್ಜಿಂಗ್ ಹಾಕಲಿಕ್ಕೆ, ಮತ್ತು ಇದೊಂದು ಪವರ್ ಬಟನ್ನು. ಓಕೆ, ಆನ್ ಮಾಡಲಿಕ್ಕೆ ಅನಿಸುತ್ತೆ ಇದು. ಓಕೆ, ಇದನ್ನು ಹೆಂಗೆ ಹಾಕೋದು? ಓಕೆ, ಹೀಗೆ ಜಸ್ಟ್ ಇಷ್ಟು ಹಾಕಿದರೆ ಆಯ್ತು ಅಷ್ಟೇ. ಓಕೆ, ಮತ್ತು ಮೇನ್ ಇರೋದು ಕ್ಯಾಮರಾ ಹಿಂಗೆ ಬರುತ್ತೆ. ಓಕೆ, ಇದ್ರದ್ದು ಪ್ರೊಟೆಕ್ಟಿವ್ ಕೇಸು ಮತ್ತು ಇದು ಕ್ಯಾಮರಾ ಹಿಂಗೆ ಕಾಣಿಸುತ್ತೆ. ಇದು ಡಿಸ್ಪ್ಲೇ, ಇದು ಪವರ್ ಬಟನ್ ಆನ್ ಮಾಡಲಿಕ್ಕೆ, ಇದು ಲೆನ್ಸು ಮತ್ತು ಸೆನ್ಸರ್ ಬರುತ್ತೆ ಅನಿಸುತ್ತೆ ಇದರಲ್ಲಿ. ಇದು 12 ಮೆಗಾಪಿಕ್ಸಲ್ಲು. ನೋಡೋಣ, ಫಿಟ್ ಮಾಡಿ ಆನ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಇದನ್ನು ಫಿಟ್ ಮಾಡೋದು ಸೇಮ್ ಹಿಂಗೆ ಅನಿಸುತ್ತೆ. ಅಲ್ಲ, ಈ ಥರ. ಓಕೆ, ಇದನ್ನು ತಗೊಳ್ಳೋಣ. ಎಷ್ಟು ಕ್ಲಿಯರ್ ಇದೆಯಲ್ಲ ಲೆನ್ಸು. ಇದಕ್ಕೆ ಗಾರ್ಡನ್ನು ಆರ್ಡ್ರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಮತ್ತು ಇದು ಡಿಸ್ಪ್ಲೇ, ನೋಡೋಣ ಫಿಟ್ ಮಾಡಿ. ಓಕೆ ಓಕೆ, ಸ್ಟ್ರೈಟಾಗಿ ಹಾಕಿದ್ರೆ ಡೈರೆಕ್ಟಾಗಿ ಹೋಗುತ್ತೆ. ಇದು ಮತ್ತು ಇದು ಲಾಕು, ಏನು ಉದ್ರೋಗಲ್ಲ. ಓಕೆ, ಕನೆಕ್ಟ್ ಆದರೆ ಗ್ರೀನ್ ಲೈಟ್ ಬರುತ್ತೆ. ಆಮೇಲೆ ಇದಕ್ಕೆ ಈ ಥರ ಆನ್ ಮಾಡಿದ್ರೆ ಕನೆಕ್ಟ್ ಆದಮೇಲೆ ಈ ಥರ ಒಂದು ಗ್ರೀನ್ ಲೈಟ್ ಬರುತ್ತೆ. ಈಗ ಆನ್ ಮಾಡೋಣ, ಹೆಂಗಿದೆ ನೋಡೋಣ ಕ್ಲಾರಿಟಿ. ಜಸ್ಟ್ ಒಂದು ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. 62% ಬ್ಯಾಟ್ರಿ ಇದೆ. ಲ್ಯಾಂಗ್ವೇಜ್ ಇಂಗ್ಲೀಷ್, ಎಲ್ಲ ಕನ್ಫರ್ಮು. ಸ್ಕಿಪ್ ಟು ಟೈಮ್ ರಿಮೈನಿಂಗ್. DJ ಆ್ಯಪ್ ಡೌನ್ಲೋಡ್ ಮಾಡೋಕ್ಕದು. ಇವಾಗ ಓಪನ್ ಆಗಿದೆ. ಕ್ಲಾರಿಟಿ ನೋಡ್ಬೋದು ನೀವೇ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಿಮಗೆ ಆನ್ ಆಗಿದೆ ಇಲ್ಲಿ ಗೊತ್ತಾಗಲಿಕ್ಕೆ ಎದುರುಗಡೆ ಒಂದು ಗ್ರೀನ್ ಲೈಟ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಬರುತ್ತೆ. ನೀವು ಇನ್ನೊಂದು ಡಬಲ್ ಡಿಸ್ಪ್ಲೇ ಆಪ್ಷನ್ ತೊಗೊಂಡ್ರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ನೋಡ್ತಿರ್ಬೋದು, ತುಂಬಾ ಕ್ಲಾರಿಟಿ ಇದೆ. ಮತ್ತು ಇದರಲ್ಲಿ ಸ್ಟೋರೇಜ್ ಎಷ್ಟಿದೆ ಅಂತಲೂ ತೋರಿಸುತ್ತೆ. ಕಿಪ್ಪು. ಆಮೇಲೆ ಇದರಲ್ಲಿ ಈಗ ಫ್ರೇಮ್ ಸೆಲೆಕ್ಟ್ ಮಾಡಬೇಕಂದ್ರೆ ರೆಸೊಲ್ಯೂಷನ್ 2.7K ಇದೆ. ಈಗ ಬೇಕಂದರೆ 4Kಲಿ 120 FPS ತನಕ ಇಟ್ಕೊಳ್ಬೋದು ಫ್ರೇಮ್. ಮತ್ತು 4K 4.3 ಸುಮಾರು ಫ್ರೇಮ್ ಇದೆ. HDಯಲ್ಲೂ ಮಾಡ್ಬೋದು. ಇವಾಗ 2.K 60 FPS ಇಲ್ಲಿ ಇಡ್ತೀನಿ. ಮತ್ತು ಇದು ಏನೋ ಗೊತ್ತಿಲ್ಲ ಆಪ್ಷನ್ ನನಗೆ. ಇದು ರಾಕ್ ಸ್ಟ್ಯಾಂಡ್ ಅಂತ ಇದೆ, ನೋಡೋಣ. ವಿಡಿಯೋ ಆನ್ ಮಾಡೋದಾದರೆ ಮೇಲ್ಗಡೆ ಪವರ್ ಬಟನ್ ಇದೆಯಲ್ಲ, ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಆದರೆ ರೆಡ್ ಕಲರ್ ಲೈಟ್ ಬರುತ್ತೆ. ಇಲ್ಲೂ ನೋಡ್ಬೋದು, ರೆಡ್ ಕಲರಲ್ಲಿ ಬರುತ್ತೆ ವಿಡಿಯೋ ಆನ್ ಆದರೆ. ಇವಾಗ ನೋಡಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ತುಂಬಾ ವೈಡ್ ಆ್ಯಂಗಲಲ್ಲಿ ತುಂಬಾ ಕ್ಲಾರಿಟಿಯಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ಹೆಂಗೆ ಬರ್ತಾ ಇದೆ ಅಂತ. ಮತ್ತೆ ನೋಡೋಣ ಇನ್ನೂ ಏನೇನಿದೆ ಅಂತ ಹೇಳಿ. ಜಸ್ಟ್ ಒನ್ ಟಚ್ ಮಾಡಿದರೆ ಸ್ಟಾಪ್ ವಿಡಿಯೋ. ಫೋಟೋ ಆಪ್ಷನ್ ಇದೆಯಾ ಏನು ಅಂತ ಗೊತ್ತಿಲ್ಲ, ಫೋಟೋ ತೆಗಿಯೋಕ್ಕಾಗತ್ತಾ ಇಲ್ವೋ ಅಂತ. ಇಲ್ಲಿ ಟಚ್ ಮಾಡಿದರೆ ಇದು ಪವರ್ ಮಾಡ್ಯೂಲು ಎಷ್ಟು % ಚಾರ್ಜ್ ಇದೆ ಮತ್ತು ಮೇನ್ ಇದು ಕ್ಯಾಮರಾ ಎಷ್ಟು % ಚಾರ್ಜ್ ಇದೆ ಅಂತಲೂ ತೋರಿಸುತ್ತೆ. ಇಲ್ಲೇನೋ ಆಪ್ಷನ್ ಇದೆ ಏನಂತ ಗೊತ್ತಿಲ್ಲ.
ಸ್ಟ್ಯಾಂಡರ್ಡ್ ರೋ ಕನ್ಫರ್ಮ್. ಇಲ್ಲಿ ಇದು ನಾವು ಮಾಡಿರೋ ವಿಡಿಯೋ ನೋಡ್ಬೋದು ಇಲ್ಲೇ. ಓಕೆ, 1x ಝೂಮಲ್ಲಿದೆ. ಹಿಂಗೆ ಬರುತ್ತೆ. ಆಫ್ ಮಾಡೋಣ. ಈಗ ಮೈಕ್ ಹೆಂಗೆ ಬಂದಿದೆ ಅಂತ ನೋಡೋಣ. ಈಗ ಮೈಕ್ ಓಪನ್ ಮಾಡೋಣ. 200 ರುಪೀಸ್ ಮೈಕು ಹೆಂಗೆ ಬಂದಿದೆ ನೋಡೋಣ. MRP ನೋಡಿದರೆ 1200 ಇದೆ, ಬರೀ 200ಕ್ಕೆ ಸಿಕ್ಕಿದೆ. ಈ ಥರ ಒಂದು ಕೇಸ್ ಸಿಗುತ್ತೆ. ಕೇಸ್ ಒಳಗಡೆ ಏನಿದೆ ನೋಡೋಣ. C ಟೈಪ್ ಮೈಕ್ ಇದು. ಓಪನ್ ಮಾಡೋದು ಹಂಗೆ 1.5 ಮೀಟ್ರು ವೈರ್ ಬರುತ್ತೆ, ನೋಡ್ತಾ ಇರ್ಬೋದು. C ಟೈಪಲ್ಲಿ ನೋಡೋಣ, ಕ್ಯಾಮರಾ ಕನೆಕ್ಟ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಆಮೇಲೆ ಇನ್ನೊಂದು ಏನಿದೆ, ಇದು ನಾಯ್ಸ್ ರಿಡಕ್ಷನ್ನು. ಇದನ್ನ ಓಪನ್ ಮಾಡೋಣ. ಇದಕ್ಕೆ ವೇಸ್ಟ್ ಅನಿಸುತ್ತೆ 200 ರುಪೀಸು. ಅಂಥದ್ದು ಏನಿಲ್ಲ ಇದರಲ್ಲಿ 200 ರುಪೀಸ್ ಕೊಡೋ ಅಂಥದ್ದು. ಓಕೆ, ಈ ಥರ ಬರುತ್ತೆ. ಮೋಸ್ಟ್ಲಿ ಇದನ್ನು ತೆಗಿಬೇಕನ್ಸುತ್ತೆ. ಓಕೆ, ಓಕೆ. ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ಫುಲ್ ಹೋಗ್ತಾನೆ ಇಲ್ಲ ಇದರಲ್ಲಿ. ಓಕೆ, ಎಷ್ಟು ಪ್ರೊಡಕ್ಟ್ ಮಾಡುತ್ತೋ ಗೊತ್ತಿಲ್ಲ ನಾಯ್ಸನ್ನು. ಓಕೆ, ಇದಕ್ಕೆ ಇಲ್ಲೇ ಸಿಕ್ಸೋದು. ಓಕೆ, ಆನ್ ಮಾಡಿ ನೋಡೋಣ ಕನೆಕ್ಟ್ ಆಗತ್ತಾ ಅಂತ. ಓಕೆ, ಒಂದು ಮೈಕ್ ಸಿಂಬಲ್ ಬಂದಿದೆಯಲ್ಲ. ಇವಾಗ ರೆಕಾರ್ಡ್ ಆಗ್ತಾ ಇರೋದು. ರೆಕಾರ್ಡ್ ವಾಯ್ಸನ್ನು ಎಷ್ಟು ರೆಕಗ್ನೈಸ್ ಮಾಡುತ್ತೆ ಅಂತಲೂ ತೋರಿಸ್ತಾ ಇದೆ ನೋಡಿ. ಮಾತಾಡಿದರೆ ಒಂದು ಪಾಯಿಂಟ್ ಬರುತ್ತೆ, ನಿಲ್ಲಿಸಿದ್ರೆ ಬರಲ್ಲ. ಓಕೆ, ಕರೆಕ್ಟಾಗಿದೆ ಅಂದ್ಕೊಂಡಿದ್ದೀನಿ. ಬೈ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನನಗಿದು ಟೋಟಲ್ ಆಗಿ ಇದು 13,900ಕ್ಕೆ ಸಿಕ್ತು. DJI Action 2 ಮತ್ತು ಮೈಕು ಒಂದು 250 ಅನಿಸುತ್ತೆ. ಮತ್ತು ನಾಯ್ಸ್ ರಿಡಕ್ಷನ್ ಇದಕ್ಕೆ ಒಂದು 200 ರುಪೀಸಿಗೆ ಸಿಕ್ತು. ಇದೇನಷ್ಟು ವರ್ತಿಲ್ಲ. ಮೈಕ್ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ವಾಯ್ಸ್ ಹೆಂಗೆ ಬರುತ್ತೆ ಮೋಟೋ ಬ್ಲಾಗಿಗೆಲ್ಲ ಅಂತ ಒಂದು ಸಲ ತೋರಿಸ್ತೀನಿ. ಇದೆಲ್ಲ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಲಿಂಕನ್ನೆಲ್ಲ ಹಾಕಿಟ್ಟಿದ್ದೆ. ಇದನ್ನು ಹೆಲ್ಮೆಟ್ಟಿಗೆ ಫಿಟ್ ಮಾಡಲಿಕ್ಕೆ ಇನ್ನೊಂದು ನಾನು ಮುಂಚೆನೇ ತರಿಸಿಟ್ಟಿದ್ದೆ ಮೌಂಟು, ಹೆಲ್ಮೆಟ್ ಫಿಟ್ ಮಾಡೋ ಮೌಂಟು. ಅದನ್ನು ತೋರಿಸ್ತೀನಿ. ಇದನ್ನು ಆಫ್ ಮಾಡೋಣ. ಇದು ಸ್ಟೀಲ್ ಬರ್ಡ್. ಇದು ಮೌಂಟು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಇದು 450 ಆಯ್ತು ಅನಿಸುತ್ತೆ. ಇದನ್ನು ನೀವು ಈಸಿ ಫಿಟ್ಟು ಮಾಡ್ಬೋದು ಮತ್ತು ರಿಮೂವ್ ಮಾಡ್ಬೋದು. ಒಳಗಡೆ ಲಾಕ್ ಇರುತ್ತೆ, ಲಾಕ್ ತೆಗೆದು ರಿಮೂವ್ ಮಾಡೋಕ್ಕಾಗತ್ತೆ. ನೀವು MCಲೆಲ್ಲ ಹಾಕಿ ಫಿಟ್ ಮಾಡಿದರೆ ತೆಗಿಯೋಕ್ಕೆ ಬರಲ್ಲ. ಒಂದು ಸಲ ಫಿಟ್ ಮಾಡಿದರೆ ಮುಗೀತು. ನಮ್ಮದೀಗ ಆ್ಯಕ್ಷನ್ ಕ್ಯಾಮ್ರಾನ ಯಾವ ಥರ ಫಿಟ್ ಮಾಡಿ, ಈ ಮ್ಯಾಗ್ನೆಟಿಕ್ ಅಡಾಪ್ಟರ್ ಇದೆಯಲ್ಲ, ಇದನ್ನು ಜಸ್ಟ್ ಲಾಕ್ ಮಾಡಿದರೆ ಆಯಿತು. ಈ ಥರ ಲಾಕ್ ಆಗುತ್ತೆ. ಮತ್ತು ಇನ್ನು ಕಳಚು ಉದ್ರೋಗಲ್ಲ. ಇದು ಎಷ್ಟೇ ಸ್ಪೀಡ್ ಆದರೂ ಉದ್ರೋಗಲ್ಲ, ಯಾಕಂದರೆ ಲಾಕ್ ಬೇರೆ ಇದೆ. ತುಂಬ ಲಾಕ್ ಸಾಲಿಡ್ ಇದೆ, ತೆಗಿಯೋಕ್ಕೂ ಬರ್ತಾಯಿಲ್ಲ. ತುಂಬಾ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ಇದನ್ನು ಈ ಥರ ಇದಕ್ಕೆ ಫಿಟ್ ಮಾಡ್ಕೊಂಡು, ಲಾಕ್ ಎಲ್ಲ ಉದ್ರೋಗಿದೆ ನನಗೆ. ಈ ಥರ ಕಾಣಿಸುತ್ತೆ. ಈ ಥರ ಫಿಟ್ ಮಾಡ್ಕೊಂಡು ನಿಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಿಗೆ ಫಿಟ್ ಮಾಡ್ಕೊಳ್ಬೋದು. ನಿಮಗೆ ಒಳಗಡೆನೂ ಕಾಣಿಸುತ್ತೆ. ಈ ಥರ ಬರುತ್ತೆ. ನಿಮಗೆ ಒಳಗಡೆ ಡಿಸ್ಪ್ಲೇನೂ ಕಾಣಿಸುತ್ತೆ. ನಿಮಗೆ ಯಾವ ಆ್ಯಂಗಲ್ ಕಾಣಿಸ್ತಾ ಇದೆ ಅಂತಲೂ ನೋಡ್ಬೋದು. ಈ ಥರ ನೀವು ಇಲ್ಲಿ ಆನ್ ಆಯಿತು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಹೆಂಗಾಯ್ತು ಅಂತ. ಫುಲ್ ಆ್ಯಂಗಲ್ ಟೋಟಲಿ ಕಾಣಿಸುತ್ತೆ. ಆರಾಮಾಗಿ ಮೋಟೋ ಬ್ಲಾಗಿಂಗ್ ಮಾಡ್ಬೋದು. ಇದರಲ್ಲಿ ತುಂಬಾ ವೈಡ್ ಆ್ಯಂಗಲ್ ಬೇರೆ ಇದೆ, ಈಸಿ ಮಾಡ್ಬೋದು. ಹೆಂಗೆ ಕಾಣಿಸ್ತಾ ಇದೆ ಅಂತ ವರ್ತ್ ಅನಿಸುತ್ತೆ. ಈ ರೇಟಿಗೆ ವರ್ತಿದೆ. 1 ಸೆಕೆಂಡ್. ನನಗೆ ಟೋಟಲ್ ಮೋಟೋ ಬ್ಲಾಗಿಂಗ್ ಸೆಟಪ್ಗೆ
ಇದಕ್ಕೆಲ್ಲ ಸೇರಿ ಆ್ಯಕ್ಷನ್ ಕ್ಯಾಮರಾ, ಮೈಕು, ಹೆಲ್ಮೆಟ್ ಮೌಂಟು ಎಲ್ಲ ಸೇರಿ ಬಿದ್ದಿರೋದೊಂದು 15K ಒಳಗಡೆ, ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಅದೇ ನಾನು ಗೋಪ್ರೋ ತೊಗೊಳಕ್ಕೆ ಹೋದರೆ ಹೆಚ್ಚು ಕಮ್ಮಿ ಗೋಪ್ರೋಗೆ ಏನು ಆಫರಲ್ಲಿ ಕಾರ್ಡ್ ಹಾಕಿ ಏನೇ ಯೂಸ್ ಮಾಡಿದ್ರು 20,000 ಕೆಳಗೆ ಇಲ್ಲ ಗೋಪ್ರೋ. ಮತ್ತು ಅದಕ್ಕೆ ಡೈರೆಕ್ಟಾಗಿ ಈ ಥರ ಮೈಕು ಫಿಟ್ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಫಿಟ್ ಆಗೋಲ್ಲ. ಅದಕ್ಕೆ ಮತ್ತೆ ಅಡಾಪ್ಟರ್ ತೊಗೊಳ್ಬೇಕು. ಅದಕ್ಕೆ ಹೆಚ್ಚು ಕಮ್ಮಿ 4,000 ಇದೆ, ಹೆಚ್ಚು ಕಮ್ಮಿ 24,000 ಆಗುತ್ತೆ. ಅಷ್ಟು ವರ್ತಿಲ್ಲ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಇದು ನಿಮಗೆ ಖಾಲಿ ಕ್ಯಾಮರಾನೇ 13,900ಕ್ಕೆ ಸಿಕ್ತು ನನಗೆ. ಬೇರೆ ಟೈಮಲ್ಲಿ ಒಂದು 15K ಇರುತ್ತೆ, ನನಗೆ ಆಫರಲ್ಲಿ 13,000ಕ್ಕೆ ಸಿಕ್ತು, 13,900ಕ್ಕೆ ಸಿಕ್ತು. ಇದನ್ನು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಬೋದು. ಇದಕ್ಕೆ ಡೈರೆಕ್ಟಾಗಿ ಫಿಟ್ ಮಾಡ್ಕೊಂಡು ವಾಯ್ಸ್ ಕೊಡ್ಬೋದು, ಬೇರೆ ಅಡಾಪ್ಟರ್ ಬೇಕು ಏನೂ ಬೇಡ. ಸೆಕೆಂಡ್ ಹ್ಯಾಂಡ್ ಗೋಪ್ರೋ ತೊಗೊಳಕ್ಕೆ ಹೋದರೂ ನಿಮಗೆ ಆಲ್ಮೋಸ್ಟು 15K ಕೆಳಗೆ ಸಿಗೋಲ್ಲ, ಹೀರೋ 10 ಅಲ್ಲ. ಅದಕ್ಕಿಂತ ಹೋಲಿಸಿದ್ರೆ ಇದು ಬೆಸ್ಟು. ಆಮೇಲೆ ನಿಮಗೆ SGM ಕ್ಯಾಮು ಅದೆಲ್ಲ ಬರುತ್ತಲ್ಲ, ಆ್ಯಕ್ಷನ್ ಕ್ಯಾಮರಾ, ಅದರಲ್ಲೆಲ್ಲ ಇಷ್ಟೊಂದು ಕ್ಲಾರಿಟಿನೂ ಬರಲ್ಲ. ಅದಕ್ಕೆಲ್ಲ ಹೋಲಿಸಿದ್ರೆ ಬೆಸ್ಟ್ ಇದೆ. ಆರಾಮಾಗಿ ಇದಕ್ಕೆ ದುಡ್ಡು ಕೊಡ್ಬೋದು, ಈಸಿಲಿ ತೊಗೊಳ್ಬೋದು, ಇದನ್ನೇ ತೊಗೊಳ್ಬೋದು. ನನ್ನ ಚಾಯ್ಸ್ ಮಾತ್ರ ಇದೆ. ಮೈಕ್ ಇದೊಂದು ವಾಯ್ಸ್ ಟೆಸ್ಟ್ ಮಾಡಿಲ್ಲ, ವಾಯ್ಸ್ ಟೆಸ್ಟ್ ಮಾಡಿದ್ಮೇಲೆ ತೊಗೊಳ್ಳಿ. ನನಗೂ ಗೊತ್ತಿಲ್ಲ ಹೆಂಗಿದೆ ಅಂತ ಅದರದ್ದು. ನಾನು ಟೆಸ್ಟ್ ಮಾಡಿಬಿಟ್ಟು ಹಾಕ್ತೀನಿ, ವಾಯ್ಸ್ ಕೊಡ್ತೀನಿ ಒಂದು, ಅದ್ರಲ್ಲಿ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಮೈಕನ್ನು. ಮತ್ತು ಇದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ, DJ ಆ್ಯಕ್ಷನ್ ಕ್ಯಾಮರಾ ಬಗ್ಗೆ. ಈಸಿಲಿ ಮೊಬೈಲಿಗೂ ಕನೆಕ್ಟ್ ಮಾಡ್ಕೊಳ್ಬೋದು. ನಾವು ಮಾಡಿರೋ ವಿಡಿಯೋನ ಮೊಬೈಲಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬೋದು, ಈಸಿಲಿ ಡೌನ್ಲೋಡ್ ಮಾಡ್ಕೊಳಕ್ಕಾಗತ್ತೆ. ಜಸ್ಟ್ ಮೀಮೋ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಇದನ್ನು ಬ್ಲೂಟೂತ್ ಥ್ರೂ ಕನೆಕ್ಟ್ ಮಾಡಿದರೆ ಈಸಿಲಿ ನಿಮ್ಮ ವೀಡಿಯೋನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೋದು ಮೊಬೈಲಲ್ಲೇ. ಅದಕ್ಕೆ ಮತ್ತೇನು ಕೇಬಲ್ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಂತ ಏನೂ ಇಲ್ಲ. ತುಂಬಾ ಈಸಿ ಇದೆ, ತುಂಬ ಹ್ಯಾಂಡಿ ಇದೆ, ಕಾಂಪ್ಯಾಕ್ಟ್ ಆಗಿದೆ, ಜಾಸ್ತಿ ಏನು ವೆಯ್ಟು ಇಲ್ಲ, ಚೆನ್ನಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.